ಓಂ ನಮೋ ಭಗವತೆ ರುದ್ರಾಯ. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಲಕ್ಷಾಂತರ ಸೈನಿಕರು, ಅಸಂಖ್ಯಾತ ಶಸ್ತ್ರಗಳು, ಎದುರಿಗೆ ಬಂದಿದ್ದಕ್ಕಂತಹ ಬಂಧು ಬಳಗ. ಈ ಮಹಾಸಮರಕ್ಕೆ ಮೊದಲು ಅರ್ಜುನ ತನ್ನವರನ್ನ ಕೊಲ್ಲಲಾಗದೆ ಕೈ ಚೆಲ್ಲಿ ಕುಳಿತುಕೊಳ್ಳುತ್ತಾನೆ. ಆಗ ಅವನ ಮನಸ್ಸಿನಲ್ಲಿ ಧರ್ಮದ ಬಗ್ಗೆ ಒಂದು ದೊಡ್ಡ ಸಂಘರ್ಷವಿರುತ್ತೆ. ಇದಕ್ಕೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಬೋಧಿಸಿ ಅರ್ಜುನನ್ನ ಯುದ್ಧೋನ್ಮುಖನಾಗಿ ಮಾಡುತ್ತಾನೆ. ಹಾಗೆ ಯುದ್ಧ ನಡೀತಾ ಇರಬೇಕಾದ್ರೆ ಒಂದು ದಿನ ಯುಧಿಷ್ಠಿರನ ಮನಸ್ಸಲ್ಲೂ ಯುದ್ಧದಿಂದ ಉಂಟಾಗುವ ಪಾಪ, ಧರ್ಮದ ಸೂಕ್ಷ್ಮತೆಗಳು, ಇದರ ಕುರಿತು ತುಂಬಾ ಗೊಂದಲ ಇರುತ್ತೆ. ಆಗ ಪಾರ್ಥಸಾರಥಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನ ನೋಡ್ತಾ ಯುಧಿಷ್ಠಿರ, ಭಗವಂತ, ಧರ್ಮ ಅಂದರೆ ಏನು? ಸತ್ಯವೇ ಧರ್ಮವ? ನಿಯಮಗಳನ್ನು ಯಾವಾಗಲೂ ಅಚಲವಾಗಿ ಪಾಲಿಸೋದೇ ಧರ್ಮನ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಮಂದಹಾಸದಿಂದ ಉತ್ತರಿಸ್ತಾರೆ. ಪಾರ್ಥ, ಯುಧಿಷ್ಠಿರ, ಯುದ್ಧವು ಕೇವಲ ಶಸ್ತ್ರಾಸ್ತ್ರಗಳಿಂದ ಮಾತ್ರ ಅಲ್ಲ, ಮನಸ್ಸಿನಿಂದಲೂ ಮಾಡಬೇಕು. ಧರ್ಮದ ನಿಜವಾದ ಅರ್ಥ ತಿಳಿಯದೆ ನೀವು ಜಯವನ್ನು ಸಾಧಿಸಲಾರರಿ ಅಂತ ಕೃಷ್ಣ ಗಂಭೀರವಾಗಿ ಹೇಳ್ತಾನೆ. ನೀವು ತಿಳಿದಿರುವಂತೆ ಸತ್ಯಂ ವದ ಧರ್ಮಂ ಚರ ಎಂಬುದು ಮೂಲಭೂತ ನಿಯಮಗಳು. ಆದರೆ ಈ ನಿಯಮಗಳನ್ನು ಕುರುಡಾಗಿ ಪಾಲಿಸಿದರೆ ಕೆಲವೊಮ್ಮೆ ದೊಡ್ಡ ಅಧರ್ಮಕ್ಕೆ ದಾರಿಯಾಗತ್ತೆ. ಇದಕ್ಕೆ 2 ಕಥೆಗಳನ್ನ ಹೇಳ್ತೀನಿ ಕೇಳಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಬೇಟೆಗಾರನಾದ ಬಲಾಕನ ಕತೆ. ಒಂದು ಘೋರಾರಣ್ಯದಲ್ಲಿ ಬಲಾಕ ಎಂಬ ಬೇಟೆಗಾರನಿರ್ತಾನೆ. ಅವನು ಕೇವಲ ತನ್ನ ಕುಟುಂಬದ ಪೋಷಣೆಗಾಗಿ ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ದ. ಅದು ಬಿಟ್ಟು ವಿನೋದಕ್ಕಾಗಿ ಯಾವತ್ತೂ ಅವನು ಪ್ರಾಣಿಗಳನ್ನ ಬೇಟೆ ಆಡ್ತಾ ಇರಲಿಲ್ಲ. ಒಂದು ದಿನ ಅವನಿಗೆ ಬೇಟೆನೇ ಸಿಗದಿರ ಎಲ್ಲಾ ಕಡೆ ನೋಡ್ತಾ ಇರಬೇಕಾದ್ರೆ ಒಂದು ಕಣ್ಣು ಕಾಣದಿರ ಇರತಕ್ಕಂತಹ ಪ್ರಾಣಿ ನೀರು ಕುಡಿಯಕ್ಕೆ ಅಂತ ಒಂದು ಜಲಾಶಯದ ಹತ್ರ ಬರುತ್ತೆ. ಅವನು ಅಂಧ ಪ್ರಾಣಿನ ಬೇಟೆಯಾಡ್ತಾನೆ. ಎಲ್ಲರಿಗೂ ಗೊತ್ತಿದೆ ಪ್ರಾಣಿ ಹತ್ಯೆ ಎಂಬುದು ಪಾಪವೇ. ಆದರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಅನಿರೀಕ್ಷಿತವಾಗಿ ಆಕಾಶದಿಂದ ಪುಷ್ಪವೃಷ್ಟಿಯಾಗತ್ತೆ. ಹಾಗೆ ಬಲಾಕನಿಗೆ ಸ್ವರ್ಗ ಪ್ರಾಪ್ತಿಯೂ ಆಗತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಇದನ್ನ ಕೇಳಿದಂತಹ ಯುಧಿಷ್ಠಿರ ಮತ್ತು ಅರ್ಜುನ ಆಶ್ಚರ್ಯದಿಂದ, ಕೇಶವ ಪ್ರಾಣಿ ಹತ್ಯೆ ಮಾಡಿ ಸ್ವರ್ಗಕ್ಕೆ ಹೋದನೆ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಮುಂದುವರಿಸ್ತಾರೆ. ಆ ಅಂಧ ಪ್ರಾಣಿಯು ಹಿಂದೆ ಒಂದು ವರ ಪಡೆದಿತ್ತು. ಆ ವರದ ಪ್ರಕಾರ ಅದು ಇಡೀ ಜಗತ್ತನ್ನ ನಾಶ ಮಾಡುವ ಶಕ್ತಿನ ಹೊಂದಿತ್ತು. ಆ ಪ್ರಾಣಿಯನ್ನು ಬೇಟೆ ಮಾಡುವ ಮೂಲಕ ಬಲಾಕನು ತನ್ನ ಕುಟುಂಬದ ಪೋಷಣೆಗೆ ಬೇಟೆಯಾಡಿದರೂ ವಾಸ್ತವದಲ್ಲಿ ಅವನು ಇಡೀ ಲೋಕವನ್ನು ದೊಡ್ಡ ವಿನಾಶದಿಂದ ಕಾಪಾಡಿದ. ಇದು ಲೋಕ ಕಲ್ಯಾಣ ಎಂಬ ದೊಡ್ಡ ಧರ್ಮ. ಹಾಗೆ ನಿಮಗೆ ಇನ್ನೊಂದು ಕತೆ ಹೇಳ್ತೀನಿ ಕೇಳಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ತಪಸ್ವಿಯಾದ ಕೌಶಿಕನ ಕತೆ. ಕೌಶಿಕನೆಂಬ ಒಬ್ಬ ಮಹರ್ಷಿ, ಆತ ಮಹಾನ್ ತಪಸ್ವಿ. ಆತ ಯಾವಾಗಲೂ ಸತ್ಯವನ್ನೇ ನುಡಿಯುವುದಾಗಿ ವ್ರತ ಮಾಡಿದ್ದ. ಅವನಿಗೆ ಸತ್ಯವೇ ಪರಮ ಧರ್ಮ ಆಗಿತ್ತು. ಒಂದು ದಿನ ಆತ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅಮಾಯಕರಾದ ಪ್ರಯಾಣಿಕರು ಆ ಕಡೆ ಓಡಿ ಓಡಿ ಬಂದು ಒಂದು ಕಡೆ ಬಚ್ಚಿಟ್ಕೋತಾರೆ. ಹಿಂದ್ಗಡೆ ದರೋಡೆಕೋರರು ಅವರನ್ನ ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ. ಆ ಪ್ರಯಾಣಿಕರು ಕೌಶಿಕನು ತಪಸ್ಸು ಮಾಡುತ್ತಿದ್ದನ್ನು ನೋಡಿ ಅಲ್ಲಿ ಆಶ್ರಮದ ಹತ್ತಿರದಲ್ಲಿ ಒಂದು ಪೊದೆಗಳಲ್ಲಿ ಬಚ್ಚಿಟ್ಕೋತಾರೆ. ದರೋಡೆಕೋರರು ಬಂದು ಕೌಶಿಕನ ಬಳಿ ಬಂದು ಪ್ರಯಾಣಿಕರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಸತ್ಯ ನುಡಿಯುವ ವ್ರತದಿಂದ ಕೌಶಿಕನು ಪ್ರಯಾಣಿಕರು ಎಲ್ಲಿ ಅಡಗಿಕೊಂಡಿದ್ದಾರೋ ಆ ಪೊದೆಗಳನ್ನು ತೋರಿಸ್ತಾನೆ. ಅದರ ಪರಿಣಾಮವಾಗಿ ದರೋಡೆಕೋರರು ಆ ಅಮಾಯಕ ಪ್ರಯಾಣಿಕರನ್ನು ಕೊಂದು ಹಾಕಿ ಅವರ ಹತ್ರ ಇರ್ತಕ್ಕಂತಹ ದುಡ್ಡು, ಒಡವೆ ಎಲ್ಲ ದೋಚ್ಕೊಂಡು ಹೊರಟೋಗ್ತಾರೆ. ಇಲ್ಲಿ ಸತ್ಯವನ್ನೇ ನುಡಿದರೂ ಸಹ ಕೌಶಿಕನಿಗೆ ನರಕಪ್ರಾಪ್ತಿಯಾಯಿತು. ಇದನ್ನ ಕೇಳಿದಂತಹ ಅರ್ಜುನನ ಮುಖದಲ್ಲಿ ತುಂಬಾ ಆಶ್ಚರ್ಯದಿಂದ, ಕೇಶವ, ಸತ್ಯ ಹೇಳಿದಂತಹ ಕೌಶಿಕನಿಗೆ ನರಕವೇ, ಹಾಗೆ ಬಲಾಕನಿಗೆ ಸ್ವರ್ಗವೇ ಅಂತ ಅರ್ಜುನ ಕೇಳ್ತಾನೆ. ಧರ್ಮದ ರಹಸ್ಯದ ಬಗ್ಗೆ ಶ್ರೀಕೃಷ್ಣನ ಸಂದೇಶ ಹೀಗಿರುತ್ತೆ. ಕೃಷ್ಣನು ಸಮಾಧಾನವಾಗಿ ಅರ್ಜುನನ ಹಾಗೂ ಯುಧಿಷ್ಠಿರನ ಮಾತುಗಳನ್ನು ಕೇಳಿ ಈ ರೀತಿ ಹೇಳ್ತಾನೆ. ಪಾರ್ಥ, ಧರ್ಮ ಯಾವುದು ಮತ್ತು ಅಧರ್ಮ ಯಾವುದು ಅಂತಹ ನಿರ್ಧಾರ ಮಾಡುವುದು ಅಷ್ಟೊಂದು ಸುಲಭ ಅಲ್ಲ. ಯಾವಾಗಲೂ ಸತ್ಯವನ್ನೇ ಹೇಳುವುದು ಎಂಬ ಒಂದೇ ನಿಯಮವನ್ನು ಎಲ್ಲಾ ಸನ್ನಿವೇಶಗಳಿಗೂ ಅನ್ವಯ ಆಗೋದಿಲ್ಲ ಪಾರ್ಥ. ಪ್ರತಿಯೊಂದು ಸನ್ನಿವೇಶ ವಿಭಿನ್ನವಾಗಿರುತ್ತೆ. ಅದೇ ಕ್ಷಣದಲ್ಲಿ ನಮ್ಮ ವಿವೇಕ, ಪ್ರಜ್ಞೆ ಇದನ್ನ ಬಳಸಿ ಯಾವುದು ಸರಿ ಅಂತ ನಿರ್ಧಾರ ಮಾಡಬೇಕಾಗತ್ತೆ. ಅದೇ ನಿಜವಾದ ಧರ್ಮ. ಇಲ್ಲಿ ಬಲಾಕನು ಪ್ರಾಣಿಯನ್ನು ಕೊಂದರೂ ಆ ಕ್ರಿಯೆಯ ಹಿಂದಿನ ಉದ್ದೇಶ ಕೇವಲ ಕುಟುಂಬ ಪೋಷಣೆ ಆಗಿತ್ತು. ಅದರಿಂದಾಗಿ ಲೋಕ ಕಲ್ಯಾಣವೂ ಆಗತ್ತೆ. ಅದು ಅವನನ್ನ ಧರ್ಮಪಥದಲ್ಲಿ ನಿಲ್ಲಿಸುತ್ತೆ. ಆದರೆ ಕೌಶಿಕನು
ಸತ್ಯ ಹೇಳುವ ವ್ರತ ಮಾಡಿರ್ತಾನೆ, ಅದು ತುಂಬಾ ಒಳ್ಳೆ ಕೆಲಸನೇ. ಆದರೆ ಇಲ್ಲಿ ಆ ಸತ್ಯವು ಅಮಾಯಕರ ಸಾವಿಗೆ ಕಾರಣ ಆಗತ್ತೆ. ಅದರಿಂದ ಅವನ ಉದ್ದೇಶ ಸತ್ಯ ಹೇಳೋದು ಸರಿ ಆದ್ರೂನು, ಆದರೆ ಅದರ ಫಲಿತಾಂಶ ದೊಡ್ಡ ಅಧರ್ಮಕ್ಕೆ ಕಾರಣವಾಯಿತು. ಇಲ್ಲಿ ಫಲಿತಾಂಶ ಮತ್ತು ಉದ್ದೇಶ ಧರ್ಮನ ನಿರ್ಧಾರ ಮಾಡತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಇನ್ನ ವಿವರಿಸ್ತಾನೆ, ಸರಿಯಾದ ನಿರ್ಧಾರ ತಗೊಳ್ಳೋದು ಕೇವಲ ಗ್ರಂಥಗಳು ಓದಿದರೆ ಸಾಲದು, ಹಿರಿಯರೊಂದಿಗೆ ಮತ್ತು ಜ್ಞಾನಿಗಳೊಂದಿಗೆ ನಡೆಸುವಂತಹ ನಿರಂತರ ಚರ್ಚೆಗಳು ನಮಗೆ ಆ ಸೂಕ್ಷ್ಮ ಪ್ರಜ್ಞೆಯನ್ನು ಕೊಡುತ್ತೆ. ಅನಿವಾರ್ಯ ಅಥವಾ ತುರ್ತು ಎಮರ್ಜೆನ್ಸಿ ಪರಿಸ್ಥಿತಿಗಳಲ್ಲಿ ಸಾಂಪ್ರದಾಯಿಕ ನಿಯಮಗಳಿಗಿಂತ ಜೀವರಕ್ಷಣೆ ಮತ್ತು ಲೋಕ ಕಲ್ಯಾಣನೇ ತುಂಬಾ ಮುಖ್ಯ. ಇದನ್ನ ಆಪದ್ಧರ್ಮ ಅಂತಾರೆ. ಕೊನೆಯದಾಗಿ ನಿಮ್ಮ ನಿರ್ಧಾರ ನಿಮಗೆ ಸೇರಿದ್ದು. ನಾನಿಲ್ಲಿ ನಿಮಗೆ ಮಾರ್ಗದರ್ಶನ ನೀಡಲು ಮಾತ್ರ ಇದ್ದೇನೆ, ಏಕೆಂದರೆ ನಿಮ್ಮ ಕ್ರಿಯೆಗಳು ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ನಿಮ್ಮ ವಿವೇಚನೆಯನ್ನು ಬಳಸಿ ಧರ್ಮದ ಮಾರ್ಗವನ್ನು ಆರಿಸಿ ಅಂತ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರ ಮತ್ತು ಅರ್ಜುನನಿಗೆ ಹೇಳಿ, ಹಾಗೆ ಕೃಷ್ಣನ ಈ ಮಾತುಗಳು ಪಾಂಡವರ ಮನಸ್ಸಿನಲ್ಲಿ ಧರ್ಮ ಸಂಕಟವನ್ನು ದೂರ ಮಾಡಿ ಯುದ್ಧದ ನಿಜವಾದ ಉದ್ದೇಶನ ಅರ್ಥ ಮಾಡ್ಕೋತಾರೆ. ಹಾಗೆ ಧರ್ಮವಂತವಾಗಿ ಯುದ್ಧ ಮಾಡ್ತಾರೆ. ಇದು ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಕತೆ ಅಂತ ಮಾತ್ರ ಅಲ್ಲ, ಎಲ್ಲರಿಗೂ ಅನುಭವಿಸುತ್ತೆ. ನಮ್ಮ ಜೀವನ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಡತ್ತೆ. ಇಂಗ್ಲಿಷ್ ಅವರು ಏನ್ ಮಾಡಿದ್ದಾರೆ, ಇದನ್ನ ಮೈಥಾಲಜಿ, ಮಿತ್ ಅಂತ ಹೇಳಿದ್ದಾರೆ. ಇದು ಇತಿಹಾಸ. ಇತಿಹಾಸ ಅಂದರೆ ಇದು ಹೀಗೇ ನಡೆದಿದ್ದು ಅಂತ ಅರ್ಥ. ಹಾಗಾಗಿ ಧರ್ಮ ಏನು? ಈ ಧರ್ಮ ಅಂತಂದ್ರೆ ರಿಲಿಜಿಯನ್ ಅಂತ ಮಾಡ್ಬಿಟ್ಟಿದ್ದಾರೆ. ಧರ್ಮ ಅಂದ್ರೆ ರಿಲಿಜನ್ ಅಲ್ಲ. ಸುಲಭವಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಏನನ್ನ ಆಚರಣೆ ಮಾಡ್ತೀವಿ ಅದನ್ನ ಧರ್ಮ ಅಂತಾನೆ ಕರಿಬೇಕು. ಇದು ಕೃಷ್ಣ ಪರಮಾತ್ಮರು ನಮಗೆ ಹೇಳಿದಂತಹ ಧರ್ಮ ಸೂಕ್ಷ್ಮದ ಕತೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.